ಗಂಗಾಪುರ ಕ್ಷೇತ್ರಕ್ಕೆ ಬಂದು ಅಲ್ಲಿಂದ ಯಾವ ಸಿಂದಗಿಗೆ ಬಂದು ಸಿಂದಗಿಯಿಂದ ಮತ್ತೆ ಗಂಗಾಪುರಕ್ಕೆ ಬಂದು ಗಂಗಾಪುರದಿಂದ ಮತ್ತೆ ಯಾವ ವಿಜಯಪುರಕ್ಕೆ ಬಂದಿದ್ದೇವೆ. ಚಿದಂಬರ ಗುರು ಮಹಾರಾಜರ ನಮ್ಮ ಕೃಪಾ ಅಂತಃಕರಣ ವಿಶೇಷದಿಂದ ಕರ್ಕಿಹಳ್ಳಿಯಲ್ಲಿ ಗುರುಪೂರ್ಣಿಮೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಪೂಜ್ಯರನ್ನ ಆಶೀರ್ವಾದ ನಮಗೆ ಬೇಕು ಅಂತಕೊಂಡು ಹೇಳಿ ಅವರ ಒಂದು ಪ್ರವಚನ ನಾವೆಲ್ಲ ನಮ್ಮ ಭಾಗದ ಭಕ್ತರಿಗೆ ಶ್ರವಣ ಆಗಬೇಕು ಅಂತಕೊಂಡು ಹೇಳಿ ವಿಚಾರ ಮಾಡಿಕೊಂಡು ನಮ್ಮ ಇಲ್ಲಿಗೆ ಬಂದು ಮೂಲಕವಾಗಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡ್ಕೊಂಡು ಕೊಡಲಿ. ಮತ್ತು ವಿಜಯಪುರದಲ್ಲಿ ಮತ್ತೆ ಸಪ್ತಾಹವು ಸಹ ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಅನುಕೂಲ ಮಾಡಿಕೊಂಡು ಮುಂದಿನ ಬರೋ ವರ್ಷ ಶ್ರಾವಣ ಮಾಸದಲ್ಲಿ ಅದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ನಮಗೆ ಬರಲಿ ಅಂತಕೊಂಡ್ರೆ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅನಂತ ಜನ್ಮಕ್ಕೆ ಪುಣ್ಯದ ಗವರೆ ವಾಚೇಶ ವಿಚಾರಂತೆ ಈ ಅನಂತ ಜನ್ಮ ಸುಕೃತವೇ ನಮಗೆ ಸೌಭಾಗ್ಯವನ್ನು ತಂದು ಕೊಡ್ತಾ ಇದೆ. ಅದ್ರ ಜೊತೆಗೆ ಯಾವ ಸಂತ ಚರಣಿಚರಜ ಜರಿಲಾಗ್ತಾ ಸಹಜ ಪಾಪೇ ಸಫಲ ಪಡತಿ ಮನೋಮನತಿ ಜಗತಿ ಅನ್ನುವಂತೆ ಸಂತ ಸಮಾಗಮದಲ್ಲಿ ನಮ್ಮ ಪಾಪಗಳೆಲ್ಲವೂ ದೂರಾಗಿ ತನ್ಮೂಲಕವಾಗಿ ನಮ್ಮಲ್ಲಿ ಮನಸ್ಸು ಅಂತಕ್ಕಂಥದ್ದು ಶುದ್ಧ ಆಗ್ತದೆ ಅಂತಕ್ಕಂಥ ಭಾವನೆ. ಹಾಗಾಗಿ ಕಲಿಯುಗದಲ್ಲಿ ನಾಮವೇ ಶ್ರೇಷ್ಠ, ಕಲಿಯುಗದಲ್ಲಿ ಸತ್ಸಂಗವೇ ಶ್ರೇಷ್ಠ. ಸತ್ಸಂಗದಲ್ಲಿರ್ತಕ್ಕಂಥ ಯಾವ ಪರಮಾನುಗ್ರಹ ಮತ್ತಿನ್ನು ಯಾವುದರಿಂದ ನಮಗೆ ಸಿಕ್ಕದ್ದು ಕಂಡಿಲ್ಲ. ಮನಸ್ಸಿನಲ್ಲಿ ಇರ್ತಕ್ಕಂಥ ಏನು ದುಗುಣಗಳವ, ಅರ್ಥಾತ್ ನಮ್ಮಲ್ಲಿರ್ತಕ್ಕಂಥ ಕಾಮಾದಿ ವಿಕಾರಗಳವ, ಅವೆಲ್ಲವುಗಳನ್ನು ನಾವು ಮಟ್ಟ ಹಾಕಬೇಕಾಗಿದ್ರೆ ಈ ಸತ್ಸಂಗನ ಕಲಿಯುವುದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಮಾರ್ಗದಲ್ಲಿ ಅನುಸಂಧಾನ ಮಾಡ್ತಕ್ಕಂಥ ತಮ್ಮೆಲ್ಲರ ಚರಣಕ್ಕೆ ದೀರ್ಘದಂಡ ನಮಸ್ಕಾರಗಳು. ತಮ್ಮೆಲ್ಲರ ಒಂದು ಕೃಪಾಶೀರ್ವಾದವನ್ನೇ ನಾವು ಬಯಸ್ತಾ ಇದ್ದೇವೆ. ಮತ್ತು ಬರುವ ಗುರುಪೂರ್ಣಿಮೆಗೆ ನೀವೆಲ್ಲ ಬರಬೇಕು, ತನ್ಮೂಲಕವಾಗಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕಂತ ಕೇಳಿಕೊಂಡು 12 ಮಾತುಗಳು ಸದ್ಗುರು ಶ್ರೀ ಚರಣದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜಯ ಚಿದಂಬರ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್.